ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಪ್ರತಿಭಾ ಚಾನಲ್. ಇವತ್ತಿನ ನನ್ನ ರೆಸಿಪಿ ರುಚಿಕರವಾಗಿರುವಂತಹ ಪುದೀನ ಪಲಾವ್. ಇದನ್ನು ನೀವು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಕೂಡ ಮಾಡ್ಕೋಬಹುದು, ಹಾಗೆಯೇ ಲಂಚ್ ಬಾಕ್ಸು ಕೂಡ ಮಾಡ್ಕೊಬಹುದು. ಬಹಳ ಸುಲಭವಾಗಿ ಮಾಡುವಂತಹ ಈ ರೆಸಿಪಿ. ಬನ್ನಿ ವೀಕ್ಷಕರೇ, ಮಾಡುವ ವಿಧಾನ ನೋಡೋಣ. ಮಸಾಲೆ ರೆಡಿ ಮಾಡ್ಕೊಳ್ಳಿಗೆ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ ತೆಗೊಂಡಿದ್ದೇನೆ. ಅದಕ್ಕೆ 2 ಕಾಯಿ ಮೆಣಸು ಕೂಡ ಹಾಕಿಕೊಂಡಿದ್ದೇನೆ, ಚಿಕ್ಕ ಗಾತ್ರದ ಹುಳಿ ಹಾಗೂ 5-6 ಎಸಳು ಬೆಳ್ಳುಳ್ಳಿ, ನಂತರ 1 ಇಂಚಿನಷ್ಟು ಶುಂಠಿ ಹಾಗೂ ಸ್ವಲ್ಪ ಕಾಯಿ ತುರಿ 1-2 ಸ್ಪೂನಿನಷ್ಟು, ನಂತರ ಪುದೀನ ಸೊಪ್ಪು ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನು ಗ್ರೈಂಡ್ ಮಾಡಬೇಕು. ಮಸಾಲೆಯನ್ನು ಈ ಥರ ರುಬ್ಕೋಬೇಕು. ನಂತರ ನಾನು ಇಲ್ಲಿ 2 ಲೋಟದಷ್ಟು ಅಕ್ಕಿ ತಗೊಂಡಿದ್ದೇನೆ, ಸೋನಾ ಮಸೂರಿ ಅಕ್ಕಿ. ಇದನ್ನು 5-6 ಸಲ ತೊಳೆದು 15 ನಿಮಿಷಗಳ ಕಾಲ ನೆನೆಸಿಡಬೇಕು. ಈಗ ಒಂದು ಕುಕ್ಕರಲ್ಲಿ ನಾನು 2 ಸ್ಪೂನಿನಷ್ಟು ತುಪ್ಪ ತಗೊಂಡಿದ್ದೇನೆ ಹಾಗೂ ಸ್ವಲ್ಪ ತೆಂಗಿನ ಎಣ್ಣೆ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಹಾಕಿಕೊಂಡಿದ್ದೇನೆ, 5-6 ಸ್ಪೂನಿನಷ್ಟು. ನಂತರ ಚಕ್ಕೆ, ಲವಂಗ, ಏಲಕ್ಕಿ ಇದನ್ನು ಹಾಕ್ತಿದ್ದೀನಿ. ಬೇಕಾದರೆ ನಿಮಗೆ ಬೇರೆ ಗರಂ ಮಸಾಲ ಹಾಕ್ಬೋದು. ನಂತರ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು, ಉದ್ದಗೆ ಕಟ್ ಮಾಡಿಕೊಂಡಂಥ ಈರುಳ್ಳಿಯನ್ನು ಹಾಕ್ತಿದ್ದೀನಿ. ಇದು ಸ್ವಲ್ಪ ಬ್ರೌನ್ ಕಲರ್ ಬರುವ ತನಕ ಫ್ರೈ ಮಾಡಬೇಕು. ಈಗ ನಾನು ಒಂದು ದೊಡ್ಡ ಗಾತ್ರದ ಟೊಮೆಟೊವನ್ನು, ಸಣ್ಣದಾಗಿ ಕಟ್ ಮಾಡಿಕೊಂಡಂತಹ ಟೊಮೆಟೊವನ್ನು ಹಾಕ್ತಿದ್ದೇನೆ. ಇದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈರುಳ್ಳಿ ಹಾಗೂ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ವೀಕ್ಷಕರು. 2-3 ನಿಮಿಷಗಳ ಕಾಲ ಫ್ರೈ ಆದರೆ ಸಾಕು. ಹಾಗೂ ನಾನು 1 ಕಪ್ಪಿನಷ್ಟು ಕ್ಯಾರೆಟ್ ಕೂಡ ಹಾಕ್ತಿದ್ದೀನಿ ಹಾಗೂ 1 ಕಪ್ಪಿನಷ್ಟು ಬಟಾಣಿ ಮೊದಲೇ ನಾನು ನೀರಲ್ಲಿ ನೆನೆಸಿಟ್ಟಿದ್ದೇನೆ, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡಿದ್ದೇನೆ. ಈಗ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು. ಈಗ 1/4 ಸ್ಪೂನಿನಷ್ಟು ಅರಶಿನ ಪೌಡರ್ ಹಾಗೂ 1 ಸ್ಪೂನಿನಷ್ಟು ಧನಿಯಾ ಪೌಡರ್, ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲವನ್ನು ನಾವು ಈಗ ಮಿಕ್ಸ್ ಮಾಡಿಕೊಳ್ಬೇಕು. ನಂತರ ನಾವು ಈಗಾಗಲೇ ರುಬ್ಕೊಂಡಂತಹ ಮಸಾಲೆಯನ್ನು ಕೂಡ ಆ್ಯಡ್ ಮಾಡಬೇಕು. ಇದನ್ನು 2-3 ನಿಮಿಷಗಳ ಕಾಲ ಸ್ವಲ್ಪ ಫ್ರೈ ಮಾಡಬೇಕು. ಯಾಕಂದರೆ ಇದನ್ನು ಹಸಿಯಾಗಿ ರುಬ್ಬಿರೋದರಿಂದ ನಾವು 2-3 ನಿಮಿಷಗಳ ಕಾಲ ಹಸಿ ವಾಸನೆ ಹೋಗುವ ತನಕ ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು. ನಂತರ ನಾವು ಈಗಾಗಲೇ ನೆನೆಸಿಟ್ಟಂತಹ ಅಕ್ಕಿಯನ್ನು ಕೂಡ ಆ್ಯಡ್ ಮಾಡೋಣ. ಈಗ ಎಲ್ಲ ಅಕ್ಕಿಯನ್ನು ಹಾಕಿದ ನಂತರ ಇದನ್ನೊಮ್ಮೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ, ಅಕ್ಕಿ ಎಲ್ಲವನ್ನೂ ಮಿಕ್ಸ್ ಮಾಡಿಕೊಳ್ಬೇಕು. ನಂತರ ನಾವು ನೀರನ್ನು ಆ್ಯಡ್ ಮಾಡಬೇಕು. ನಾನು 2 ಲೋಟ ಅಕ್ಕಿಗೆ 4 ಲೋಟ ನೀರನ್ನು ಆ್ಯಡ್ ಮಾಡಿದ್ದೇನೆ. ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಉಪ್ಪನ್ನು ಒಮ್ಮೆ ರುಚಿ ನೋಡಿ, ಉಪ್ಪು ಚಪ್ಪೆ ಆದರೆ ಉಪ್ಪು ಹಾಕ್ಕೊಳ್ಳಿ. ಈಗ ನಾವು ಮುಚ್ಚಳವಿಟ್ಟು 2 ವಿಷಲನ್ನು ಇಡಬೇಕು. 2 ವಿಷಲ್ ಆದ ನಂತರ ಗ್ಯಾಸ್ ಎಲ್ಲ ಹೋದ ನಂತರ ಒಮ್ಮೆ ಚೆಕ್ ಮಾಡಿ, ಗ್ಯಾಸ್ ಇಲ್ಲದಿರುವಾಗ ಓಪನ್ ಮಾಡಿದರೆ ಆಯಿತು. ನೋಡಿ ವೀಕ್ಷಕರೇ, ಕರೆಕ್ಟಾಗಿದೆ. ಈಗ ಎಲ್ಲ ಕರೆಕ್ಟಾಗಿ ಬೆಂದಿದೆ. ಎಲ್ಲವನ್ನು ಈಗ ಮಿಕ್ಸ್ ಮಾಡಿಕೊಳ್ಬೇಕು. ವೀಕ್ಷಕರೇ, ನೀವು ಕೂಡ ಟ್ರೈ ಮಾಡಿ. ಒಳ್ಳೆಯ ರೆಸಿಪಿ, ಸುಲಭವಾಗುವಂತಹ, ಬೆಳಿಗ್ಗೆ ಬೇಗನೆ ಮಾಡುವಂತಹ ಈ ರೆಸಿಪಿ ಟಿಫಿನ್ ಬಾಕ್ಸು ಕೂಡ ಆಗುತ್ತೆ. ಟ್ರೈ ಮಾಡಿ ನೀವು ಕೂಡ. ಹಾಗೆ ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ನನಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು.